ತಾರೀಕು ನಂತರ ಬರ್ತೀವಿ ಅಂತ ಹೇಳಿದ್ದಾರೆ ಮಿನಿಸ್ಟರ್ ತಿಮ್ಮಾಪುರಿ ಅವರು. 9ನೇ ತಾರೀಕು ಆದಮೇಲೆ ಯಾವುದೋ ಒಂದು ಡೇಟು ಶಾಂತನವರು ಹೇಳ್ಕೊಟ್ಟಿಲ್ಲ. ಆ ಡೇಟಿಗೆ ಎಲ್ಲರೂ ಟೆಲಿಗ್ರಾಮ್ ಗ್ರೂಪಲ್ಲಿ ಎಲ್ಲ ಅಪ್ಡೇಟ್ ಇರುತ್ತೆ. ಅಷ್ಟು ಟೆಲಿಗ್ರಾಮ್ ಗ್ರೂಪಲ್ಲಿ ಸಪ್ರೇಟ್ ಮಾಡಿದ್ದೀವಿ. ಯಾರು ಧ್ಯಾನಗಳಿಲ್ಲ ಎಲ್ಲ ಅಪ್ಡೇಟ್ ಇರುತ್ತೆ. ಯಾವ ಟೈಮಲ್ಲಿ ಅಂದರೆ ಅಲ್ಲಿ ಒಂದು ವಿಧಾನಸೌಧದಲ್ಲಿ ಸೆಕ್ರೆಟರಿ ಮೀಟ್ ಆಗಬೇಕು. ಅದು ಬಿಟ್ಟು ಮಿನಿಸ್ಟ್ರಿಂದ ಇಟ್ಕೊಂಡ್ರೆ ನಾವು ಬೇಗ ಕೆಲಸ ಆಗಬೇಕಾದ್ರೆ ಜೀವಂತ ಸಾಕ್ಷಿ ಇಲ್ಲಕ್ಕೆ ಓದೇ ಇದೆ. ನಾವು ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗ ನಾವು ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ಅವ್ರು ಮತ್ತೆ ಕರಪ್ಷನ್ ಮಾಡಿ 4-5 ವರ್ಷ ಅದನ್ನು ಹೇಳಿದ್ದಾರೆ. ಅದು ಎಲ್ಲ ನೋಟಿಫಿಕೇಶನ್ ಯಾವ ನೋಟಿಫಿಕೇಶನ್ 6 ತಿಂಗಳು ಮಾಡಿಲ್ಲ. ಈಗ ಅವ್ರಿಗೆ ಯಾವುದೋ ಒಂದು ನೋಟಿಫಿಕೇಶನ್ ಬರೋಲ್ಲ ಅಂತ ಹೇಳಿದ್ರು ಮೊನ್ನೆ ಅದು ಪಶು ಉಳಿದಿರೋದು ನಾನು 6 ತಿಂಗಳಲ್ಲಿ 3 ತಿಂಗಳಲ್ಲಿ ರಿಲೇಟೆಡ್ ಬಿಟ್ಟಿದ್ದಾರೆ ಅವರು ರಿಲೇಟೆಡ್. ಇನ್ನೆಷ್ಟು ನೋಟಿಫಿಕೇಶನ್ ಯಾವುದು ಕೊಡಲ್ಲ ಅಂತ ಹೇಳ್ಬಿಟ್ಟು ಆ ಭಯದಿಂದ ಬಿಡ್ತಾರೆ. ಅದು ಸಾಧ್ಯ ಇದ್ರೂ ಅವ್ರು ಮಾಡಲ್ಲ. ಬಿಕಾಸ್ ಆಫ್ ದಿ ಕರಪ್ಷನ್. ಅವ್ರಿಗೆ ಯಾವುದು ಸೀಟ್ ಬುಕ್ಕಾಗಿರಲ್ಲ ಅದನ್ನು ಬೋರ್ಡ್ ಮಾಡಿ ಇಲ್ಲ ಅವ್ರಿಗೆ ಯಾವುದು ಬುಕ್ಕಾಗಿದ್ರೆ ಮತ್ತೆ ಕ್ಯಾನ್ಸಲ್ ಮಾಡ್ತಾರೆ ಒಂದು ನೋಟಿಫಿಕೇಶನ್. ಆ ಮೈಂಡ್ ಸೆಟ್ಟು KPSCಯಲ್ಲಿ ಇದೆ. ಆ KPSCನೇ ನಮಗೆ ಬೇಡ ಅಂತ ಫಸ್ಟು ಒಂದು ಧ್ವನಿ ಇದೆ. ಈಗ ನಮಗೆ ಏನು ಅಲ್ಟಿಮೇಟ್ಲಿ ನಾವು ESI ಪೋಸ್ಟ್ನ ಇರೋ 266 ಪೋಸ್ಟ್ನ ನಾವು KPSCಯಿಂದ KAಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಇಷ್ಟು ಜನನಾದರೂ ಒಂದು ಇಷ್ಟು ಫ್ಯಾಮಿಲಿನಾದರೂ ಸಫರ್ ಆಗಿಬಿಡುತ್ತೆ, ರಿಟರ್ನ್ ಆಗಿಬಿಡುತ್ತೆ ಅನ್ನೋ ಒಂದೇ ಭರವಸೆ ಇರೋದು. ಅದಕ್ಕೆ ಯಾವ್ಯಾವ ಟೈಮಲ್ಲಿ ಏನೇನು ಒಂದು ಮೆಸೇಜ್ ಹಾಕಿದ್ಕೊಂಡೆ ಯಾರೋ ಮಾಡ್ಕೊತಾರೆ, ಯಾರೋ ಬಿಡ್ತಾರೆ, ನಾವ್ಯಾಕೆ ಹೋಗೋದು, ಪದೇ ಯಾಕೆ ಹೋಗೋದು ಅಂತ ಮೈಸೆಟ್ ಬೇಡ. ಯಾಕಂದರೆ ಇವರು ಗ್ರೂಪ್ ನಾನು ನೋಡಿದ್ದೀನಿ. ಇವ್ರ ಗ್ರೂಪಿಂದ ನಾನು 4 ಸರಿ ಮಿನಿಸ್ಟರ್ ಹತ್ರ ಹೋಗಿದ್ದೀನಿ. ಒಂದು 10 ಸರಿ ಮಿನಿಸ್ಟರ್ ಹತ್ರ ಹೋಗಿದ್ದಾರೆ. ಒಂದು ಸರಿ 10 ಸರಿ ಇಲ್ಲ, ಯಾರೇ ಒಂದು ಸರಿ ಹೋದ್ರೆ ಯಾವುದೇ ಕೆಲಸನೂ ಆಗಲ್ಲ. ಪದೇ ನಾವು ಪ್ರೆಜರ್ ಹಾಕಿದಂಗೆಲ್ಲ ಪ್ರೆಜರ್ ಬೀಡ್ ಆದಂಗೆಲ್ಲ ಕೆಲಸ ಸ್ವಲ್ಪ ಈಸಿಯಾಗಿ ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ಟೈಮಲ್ಲಿ ಕರೆದು ಒಂದು ಇಷ್ಟು ಜನನೂ ಬಂದು ಹೋಗಿದ್ದೀವಿ ಅಂದರೆ ಎಲ್ಲ ಕೆಲಸನೂ ಸಲೀಸಾಗುತ್ತೆ. ಅದಕ್ಕೋಸ್ಕರ ಈಗ ಎಲ್ಲ ಇನ್ಫಾರ್ಮೇಷನ್ನು ಇದು ಗ್ರೂಪಲ್ಲೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಯಾವಾಗ ಹೋಗೋದು ಏನೇನು ಮಾಡೋದು ಅಂತೇಳಿ. ಅವತ್ತು ಒಂದು ದಿನ ಬಂದರೆ ಸಾಕು. ನಿಮಗೆ ಫುಲ್ ಡೇ ಅಂತ ಇರೋಲ್ಲ, ಒಂದು 3-4 ಅವರ್ ಇರುತ್ತೆ ಅವತ್ತು. ಈಗ ಯಾವುದೇ ನೋಟಿಫಿಕೇಶನ್ ಇಲ್ಲ ಅಂದರೆ ನಾವು ಕೂತ್ಕೊಂಡು ಓದಿದ್ರು ಏನೂ ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ನಾವು ನೋಟಿಫಿಕೇಶನ್ ಮಾಡ್ಕೊಂಡು ಕೂತ್ಕೊಂಡು ಓದೋಣ, ಕಂಪ್ಲೀಟಾಗಿ ಅದ್ರ ಮೇಲೇ ಫೋಕಸ್ ಮಾಡೋಣ. ಆಮೇಲೆ ಅದು ಆಗೋವರಿಗಾದರೂ ಒಂದು ಇದು ಮಾಡೋಣ ಅಂತೇಳಿ. ಅದಕ್ಕೆ ಇಷ್ಟು ಹೇಳ್ತೀನಿ. ಎಲ್ಲರೂ ಅಪ್ಡೇಟ್ ಸಿಕ್ಕಾಗ ಎಲ್ಲರೂ ಬಂದು ಪ್ರೋತ್ಸಾಹ ಮಾಡಿ. ಮತ್ತು ಇನ್ನೊಂದು ನಾವು